ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಚಂದ್ರು ಮಂಡ್ಯ. ನಿಮ್ಮ ಹತ್ರ ಒಂದು ವಿಚಾರವನ್ನ ಹಂಚ್ಕೋಬೇಕಾಗಿತ್ತು. ಏನಪ್ಪ ಅಂದರೆ, ನಮ್ಮ ಘನ ಕರ್ನಾಟಕ ಸರ್ಕಾರದ ಶಿಕ್ಷಣ ಸಚಿವರಾದಂಥ ಮಾನ್ಯ ಮಧು ಬಂಗಾರಪ್ಪ ಅವರು ಕಳೆದ 2 ದಿನದ ಹಿಂದೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಏನಪ್ಪ ಅಂದರೆ, ಯಾವ ಸರ್ಕಾರಿ ಶಾಲೆಯಲ್ಲಿ 60%ಕ್ಕಿಂತ ಕಮ್ಮಿ ಫಲಿತಾಂಶ ಬಂದಿದೆ ಅಂಥ ಶಾಲೆಯ ಶಿಕ್ಷಕರಿಗೆ ಕೊಡ್ತಿರುವಂಥ ಬಡ್ತಿಯನ್ನು ಕೊಡೋದಿಲ್ಲ, ಜೊತೆಗೆ ಆ ಶಾಲೆಗೆ ಕೊಡ್ತಿದ್ದಂಥ ಅನುದಾನವನ್ನು ಕೊಡಲ್ಲ ಅಂತ ಹೇಳಿದರು. ಮಾನ್ಯ ಸಚಿವರಿಗೆ ಒಂದು ಪ್ರಶ್ನೆ ಕೇಳಕ್ಕೆ ಬಯಸ್ತೀನಿ. ನೀವು ಅಧಿಕಾರ ವಹಿಸ್ಕೊಂಡು ಶಿಕ್ಷಣ ಸಚಿವರಾಗಿ 2 ವರ್ಷ ಪೂರ್ತಿ ಮಾಡಿದ್ದೀರಿ. ಈ 2 ವರ್ಷದಲ್ಲಿ ಎಷ್ಟು ಸರ್ಕಾರಿ ಶಾಲೆಗಳಿಗೆ ಭೇಟಿ ಕೊಟ್ಟಿದ್ದೀರಿ? ಮತ್ತು ಎಷ್ಟು ಸರ್ಕಾರಿ ಶಾಲೆಗಳ ಮೂಲಭೂತ ಸೌಕರ್ಯಗಳನ್ನ ಗಮನಿಸಿದಿರಿ? ಜೊತೆಗೆ ಆ ಮೂಲಭೂತ ಸೌಕರ್ಯಗಳನ್ನು ಎಷ್ಟು ಶಾಲೆಗಳಲ್ಲಿ ಅಭಿವೃದ್ಧಿ ಮಾಡಿದ್ದೀರಿ? ಇದನ್ನು ನೀವು ಜನದ ಮುಂದೆ ಹೇಳಬೇಕು. ಜೊತೆಗೆ ಶಿಕ್ಷಕರಿಗೆ ಬೆಳಗ್ಗೆ ಬಂದ ತಕ್ಷಣ ಬಿಸಿ ಊಟದ ಜವಾಬ್ದಾರಿ ವಹಿಸಿದ್ದೀರಿ. ಶಿಕ್ಷಕರು ಮಕ್ಕಳಿಗೆ ಹಾಲು ಕೊಡಬೇಕು, ಚಿಕ್ಕಿ ಕೊಡಬೇಕು, ಬಾಳೆಹಣ್ಣು ಕೊಡಬೇಕು, ಮೊಟ್ಟೆ ಕೊಡಬೇಕು, ಸೊಪ್ಪು ತರಬೇಕು, ತರಕಾರಿ ತರಬೇಕು. ಈ ಈ ವಿಚಾರದಲ್ಲೇ ಕಾಲ ಕಳೀತಾ ಹೋಗ್ತಾ ಇದ್ದಾರೆ. ಜೊತೆಗೆ ವರ್ಷ ಪೂರ್ತಿ ನಡೆಯುವಂಥ ನಿಮ್ಮ ಎಲೆಕ್ಷನ್ಸ್ಗಳು, ಆ ಎಲೆಕ್ಷನ್ಗಳಿಗೆಲ್ಲದಕ್ಕೂ ಈ ಶಿಕ್ಷಕರನ್ನೇ ಬಳಸ್ಕೊಳ್ತೀರಿ. ಜೊತೆಗೆ ಜಾತಿ ಗಣತಿ ಆಗ್ಬೋದು, ಜನಗಣತಿ ಆಗ್ಬೋದು, ಇಂಥ ಎಲ್ಲ ಸರ್ಕಾರಿ ಕೆಲಸಗಳಿಗೂ ಕೂಡ ಶಿಕ್ಷಕರೇ ಬಳಸ್ತೀರಿ. ಇಂಥ ಶಿಕ್ಷಕರಿಂದ ನೀವು ಉನ್ನತ ಮಟ್ಟದ ಶಿಕ್ಷಣವನ್ನು ಮಕ್ಕಳು ಕೊಡಬೇಕು ಅಂತ ಹೇಗೆ ಬಯಸ್ತೀರಿ? ಜೊತೆಗೆ ನಮ್ಮ ಕರ್ನಾಟಕದ 70% ಹೆಚ್ಚಿನ ಶಾಲೆಗಳಲ್ಲಿ ಶಾಲೆಯಲ್ಲಿ ಕಲಿಯುವಂಥ ಮಕ್ಕಳಾಗ್ಬೋದು ಮತ್ತು ಕಲಿಸುವಂಥ ಶಿಕ್ಷಕರಾಗ್ಬೋದು ಭಯದ ವಾತಾವರಣದಲ್ಲೇ ಕೂತ್ಕೊಂಡು ಇವತ್ತು ಶಿಕ್ಷಣ ಕೊಡೋದಾಗ್ಲಿ, ಶಿಕ್ಷಣ ಹೇಳ್ಕೊಡೋದಾಗ್ಲಿ, ಮಕ್ಕಳುಗಳು ಕೂಡ ಶಿಕ್ಷಣ ಕಲಿಯೋದನ್ನು ಕೂಡ ಭಯದ ವಾತಾವರಣದಲ್ಲೇ ಶಿಕ್ಷಣವನ್ನು ಕಲಿಯೋ ಹಂತ ತಲುಪಿಸ್ಬಿಟ್ಟಿದ್ದೀರಿ. ಯಾಕಂದರೆ ಯಾವ ಸಮಯದಲ್ಲಿ ಶಾಲೆಯ ಮೇಲ್ಛಾವಣಿ ಬಿದ್ದೋಗುತ್ತೋ, ಯಾವ ಸಮಯದಲ್ಲಿ ಪಕ್ಕದಲ್ಲಿರುವಂಥ ಗೋಡೆ ಕುಸಿದು ಬಿಡುತ್ತೋ, ಇಂಥ ಭಯದ ವಾತಾವರಣದಲ್ಲೇ ಮಕ್ಕಳುಗಳು ಕೂಡ ಶಿಕ್ಷಣವನ್ನು ಕಲಿತಾ ಇದ್ದಾರೆ. ಇಂಥ ಮಕ್ಕಳಿಂದ ಉನ್ನತ ಮಟ್ಟದ ಶಿಕ್ಷಣವನ್ನು, ಉನ್ನತ ಮಟ್ಟದ ಫಲಿತಾಂಶವನ್ನು ಹೇಗೆ ನೀವು ಬಯಸ್ತೀರಿ? ಜೊತೆಗೆ ಬಹಳ ಇದೊಂದು ನೋವಿನ ಸಂಗತಿ. ನಾನು ನೋಡಿರೋ ಹಾಗೆ ನಿಮ್ಮಂಥ ಮಂತ್ರಿಗಳು, IAS ಆಫೀಸರ್ಸ್ಗಳು ನೀವು ಉಪಯೋಗಿಸ್ತಿರಲ್ಲ ಶೌಚಾಲಯ, ಆ ಶೌಚಾಲಯಕ್ಕಿಂತ ಕೆಟ್ಟದಾಗೆ ಸರ್ಕಾರಿ ಶಾಲೆಗಳಿದ್ದಾವೆ. ಇದಂತೂ ಬಹಳ ನೋವಿನ ಸಂಗತಿ. ಜೊತೆಗೆ ನೀವು ಶಿಕ್ಷಕರಿಗೆ ಇವತ್ತು ಈ ರೀತಿ ಹೇಳಿ ನಿಮಗೆ ಬಡ್ತಿ ಕೊಡಲ್ಲ, ನಿಮ್ಗೆ ಅನುದಾನ ಕೊಡಲ್ಲ ಅಂತೇಳಿ ಈ ನೈತಿಕ ಸ್ಥೈರ್ಯವನ್ನು ಕಳೆದಾಗ್ತಾ ಇದ್ದೀರಿ. ಕೂತ್ಕೊಂಡು ಶಿಕ್ಷಕರ ಜೊತೆ ಮಾತಾಡಿ ಅವ್ರಿಗೆ ನೈತಿಕ ಧೈರ್ಯವನ್ನು ನೀವು ತುಂಬಬೇಕು. ಯಾಕೆ ನೀವು ಬಡ್ತಿ ಕೊಡಲ್ಲ ಮತ್ತು ಅನುದಾನ ಕೊಡಲ್ಲ ಅಂದರೆ, ಈ ಸರ್ವಾಧಿಕಾರಿ ಧೋರಣೆಯನ್ನು ಬಿಟ್ಟು ಸರ್ಕಾರಿ ಶಾಲೆಯ ಶಿಕ್ಷಕರಿಗೆ ಒಂದು ಧೈರ್ಯ ಕೊಟ್ಟು ಮಕ್ಕಳಿಗೆ ಉನ್ನತ ರೀತಿಯಲ್ಲಿ ಶಿಕ್ಷಣ ಕೊಡೋಕ್ಕೆ ವ್ಯವಸ್ಥೆ ಮಾಡಬೇಕು. ನಮಸ್ತೆ.